ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಬಂಧನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ ಹೈಕೋರ್ಟ್. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಬಂಧನಕ್ಕೆ ಅನುಮತಿಯನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ ಹೈಕೋರ್ಟ್. ಸಿಐಡಿ ಅಧಿಕಾರಿಗಳು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಬಲವಂತದ ಕ್ರಮ ಕೈಗೊಳ್ಳದಂತೆ ಈ ಹಿಂದೆ ಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು. ಹೀಗಾಗಿ ಅಧಿಕಾರಿಗಳು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣ ವರ್ಗಾವಣೆ ನಂತರ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮುಂದುವರೆಸಿದ್ರು. 1.5 ತಿಂಗಳಿಂದಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಸಿಐಡಿ ತಂಡ. ತನಿಖೆ ವೇಳೆ ಭೈರತಿ ವಿರುದ್ಧ ಕೆಲ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿವೆ. ಬಂಧನ ಮಾಡುವಷ್ಟು ಸಾಕ್ಷ್ಯಗಳು ಲಭ್ಯವಿದೆ. ಹೀಗಾಗಿ ಭೈರತಿ ಬಸವರಾಜ್ ಬಂಧನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬಂಧನಕ್ಕೆ ನೀಡಿರುವ ರಕ್ಷಣೆ ಆದೇಶ ತೆರವುಗೊಳಿಸಿ ಬಂಧನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಿಐಡಿ ಅಧಿಕಾರಿಗಳ ಅರ್ಜಿಗೆ ಭೈರತಿ ಬಸವರಾಜ್ ಪರ ವಕೀಲರು ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಇಂದು ಅರ್ಜಿ ಸಂಬಂಧ ವಿಚಾರಣೆಯನ್ನ ನಡೆಸಲಿದೆ ಹೈಕೋರ್ಟ್. ಯಾವ ರೀತಿಯಾದಂತಹ ಆದೇಶವನ್ನ ಹೈಕೋರ್ಟ್ ನೀಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಬಂಧನಕ್ಕೆ ಅನುಮತಿ ಕೋರಿ ಒಂದು ಹೈಕೋರ್ಟ್ ಅರ್ಜಿಯನ್ನ ವಕೀಲರು ಅರ್ಜಿಯನ್ನ ಅಂದ್ರೆ ಮೊದಲಿಗೆ ಇವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆಗ ಕೋರ್ಟ್ ಒಂದು ಆದೇಶವನ್ನ ನೀಡುತ್ತೆ. ಅಂದ್ರೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಆದರೆ ಸಿಐಡಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ 1.5 ತಿಂಗಳಿಂದನೂ ಕೂಡ ತನಿಖೆ ನಡೀತಾ ಇದೆ. ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿವೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಅವರ ವಿರುದ್ಧ ಕೆಲ ಸಾಕ್ಷ್ಯಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಅನುಮತಿ ಕೋರಿ ಬಂಧನಕ್ಕೆ ನೀಡಿರುವ ರಕ್ಷಣೆ ಆದೇಶ ತೆರವುಗೊಳಿಸಿ ಬಂಧನಕ್ಕೆ ಅವಕಾಶ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಯಾವ ರೀತಿ ತೀರ್ಪು ಹೊರಬರುತ್ತೆ ಕಾದ್ ನೋಡಬೇಕಿದೆ.